ಹೇಳಿ ಅಶ್ವಿನ್ ಗೌಡ್ರೆ, 10 seconds ಅಂದ್ರಿ. ಅಲ್ಲ 10 ಸೆಕೆಂಡ್ ನಾವು ಹೆಂಗೆ ಅಂದರೆ ಸರ್ ರೆಡಿ ಆಗಿ ಇದರಲ್ಲೇ ಹೋಗ್ಬಿಡುತ್ತೆ 3.5 ನಿಮಿಷ ಅಷ್ಟೇ ನಂಗೆ ಟೈಮ್. ರೆಡಿ ಆದರೆ ನಮಗೆ JDS ಅವರು ಕೊಡೋದೇ ನೀವು ಒಂದು 3.5 ನಿಮಿಷ ಅಷ್ಟೇ ಟೈಮ್ ಚಾನ್ಸ್ ಕೊಡ್ತೀರಾ ಮಾತಾಡೋಕ್ಕೆ. ನಾವು ಇಷ್ಟೆಲ್ಲ ತಿಳ್ಕೊ ಬಂದಿರ್ತೀವಿ, ಒಂದು 30 ಸೆಕೆಂಡ್ ಕೊಡ್ತೀರಾ. ಒಂದು ಪ್ರಾದೇಶಿಕ ಸರ್ ನೀವೆಲ್ಲ ಸ್ಟ್ರಾಂಗ್ ಇರೋರು ಬೆಳೆಸ್ಬೇಕು ಸರ್. 10 ಸೆಕೆಂಡ್ ಇದರಲ್ಲೇ ಮುಗೀತು ಸರ್. ದಯಮಾಡಿ ನೋಡಿ, ಕಾಂಗ್ರೆಸ್ ಅವ್ರಿಗೆ ಅಷ್ಟೇ ಮಾತಾಡಿ ಸರ್. 3.5 ನಿಮಿಷ ಟೈಮ್ ಜನರಿಗೆ ಗೊತ್ತಾಗ್ಲಿ ಅಂತ ಅನ್ಕೊಂತೀವಿ. ಆವಾಗಲಿಂದ ಕಾಂಗ್ರೆಸ್ ಅವರು ಕೊಟ್ರಿ. ಕುಮಾರಣ್ಣ ಅವರು ಪತ್ರಿಕಾಗೋಷ್ಠಿ ಕರೆದುಬಿಟ್ಟು ಹೇಳಿದ್ರು, ರಾಮನಗರದಲ್ಲಿ ಚೌಟ್ರಿನಲ್ಲಿ ಮಾಡಬೇಡ್ರಪ್ಪ ಅಂದಾಗ ಕಾಂಗ್ರೆಸ್ ಅವ್ರು ಏನು ಹೇಳಿದ್ರು ಸರ್ ಅವತ್ತು? ಅಲ್ಪಸಂಖ್ಯಾತರು ವಿರೋಧಿ, ಆಗ ಮಾಡ್ತಿದ್ದಾರೆ ಈಗ ಮಾಡ್ತಿದ್ದಾರೆ. ಇವತ್ತೇನಂದ್ರು ಸರ್ ಅವರು? ಎಲ್ಲಿ ಮಾಡಿದ್ರು ತಪ್ಪೆ ಅಂತ ಒಪ್ಕೊಳ್ಳಿಲ್ವ ಸರ್ ಕಾಂಗ್ರೆಸ್ ಅವರು? ಅದನ್ನ ನನಗೆ ಹೇಳಲಿಕ್ಕೆ ಹೋಗಿದ್ದು ಅಷ್ಟೇ ಸರ್. ಇದರಲ್ಲಿ ಏನಿಲ್ಲ. ಅವತ್ತು ಅಣ್ಣವ್ರು ಹೇಳಿದಾಗ ಇಡೀ ಕಾಂಗ್ರೆಸ್ ಪಕ್ಷದವ್ರು ಎಲ್ಲ ಮುಗಿ ಬಿದ್ಬಿಟ್ರು. ಇನ್ ಕೆಲವು ಜನ ಮಿನಿಸ್ಟ್ರಿ ಸಿಗುತ್ತೆ ಅಂತ ಅವರು ಬಂದ್ಬಿಟ್ರು ಮಾಧ್ಯಮದ ಮುಂದೆ. ಏನ್ ತಪ್ಪು ಅಂತ ಮಾತಾಡಿದವ್ರು ಇದ್ರು. ತಪ್ಪು ಸರ್, ಸಿಂಪಲ್ ಇಷ್ಟೇ ಸರ್, ಕನ್ಫ್ಯೂಷನ್ ಬೇಡ ಸರ್. ಇನ್ನೂ ಕರಡು ಪಟ್ಟಿ ಅಷ್ಟೇ, ಜನರು ಗೊಂದಲ ಹೋಗ್ಬೇಡಿ. ಇದು ಕರೆಕ್ಟಾಗಿ ಆಗುತ್ತೆ. ಏನು ನಾವು 1 ಕೋಟಿ 10 ಲಕ್ಷ ಚಿಲ್ಲರೆ ಡಿಲೀಟ್ ಆಗಲ್ಲ. ಕರಡು ಪಟ್ಟಿ ಏನು ಒಂದು ತಿದ್ದುಪಡಿಗೆ ನಿಗದಿ ಆಗಿದೆ, ಒಂದು ಡಿಸ್ಪ್ಲೇ ಮಾಡ್ತಾರೆ. ಇನ್ನೂ ಹುಷಾರಾಗಿ. ಮತ್ತು ಕೆಲವು ಜನ ಸರ್, ಬಟ್ ಏನೇ ಆದರೂ ಒಂದು 65 ರಿಂದ 70 ಲಕ್ಷ ಮಿನಿಮಮ್ ಅಂತೂ ಡಿಲೀಟ್ ಆಗುತ್ತೆ ಸರ್. ನಿಜವಾಗ್ಲೂ ಇವತ್ತು ಮೆಟ್ರೋಪಾಲಿಟನ್ ಸಿಟಿ, ನಾನು ಆರಂಭದಲ್ಲಿ ನಿಮಗೂ ಗೊತ್ತಿದೆ ಅದು ಯಾವ್ಯಾವ ಭಾಗ ವಲಸಿಗರ ಕಾರಣಕ್ಕಾಗಿ ಡಿಲೀಟ್ ಆಗುತ್ತೆ ಅಂತ ವಲಸಿಗರ ಕಾರಣ. ಮತ್ತು ನಮ್ಮಲ್ಲಿ ಹಳ್ಳಿಯಿಂದ ಬಂದಿರೋರು ಇಲ್ಲಿ ರೆಡಿ ಮಾಡ್ಕೊಂಡ್ರೆ ಅದನ್ನು ಸರಿ. ರೈಟ್ ಚಂದ್ರಶೇಖರ್, ಫೈನಲ್ ಕಮೆಂಟ್ಸ್. ಸರ್, ನಮ್ಮ ಕಾಂಗ್ರೆಸ್ನ ವಕ್ತಾರ ಹೇಳ್ತಾ ಇದ್ರು ಏನು ಅಂಕಿಅಂಶ ಸರಿ ಕೊಟ್ಟಿಲ್ಲ BJP ಅವರು ಅಂತೇಳಿ. ಯಾವುದಾದ್ರೂ ಒಂದು ಅಂಕಿಅಂಶ ನಾನು ಕೊಟ್ಟಿರೋದು ತಪ್ಪಿದ್ರೆ ನಾನು ಇಲ್ಲಿ ಬಹಿರಂಗವಾಗಿ ಅವ್ರಿಗೆ ಕ್ಷಮೆ ಕೇಳ್ತೀನಿ. ನನ್ನ ಅಂಕಿಅಂಶ ತಪ್ಪಾಗೋಕ್ಕೆ ಸಾಧ್ಯನೇ ಇಲ್ಲ. ಒಂದು. ಎರಡನೇದು, ಇವ್ರು ಹೇಳಿದ್ರು ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅಸ್ಸಾಮಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಬಿಹಾರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ ಅಂತ. ಒಂದೇ ಒಂದು ಹೆಸರು ಡಿಲೀಟ್ ಆಗಿತ್ತು. ಅದರಿಂದ ನಮ್ಮ ಪಕ್ಷದಿಂದ ಕಂಪ್ಲೇಂಟ್ ಮಾಡಿಬಿಟ್ಟು ಈ ಒಂದು ಹೆಸರನ್ನ ತೋರಿಸಿದ್ದೀವಿ ಅಂತೇಳಿ ಇಡೀ ದೇಶದಲ್ಲಿ ಒಂದೇ ಒಂದು ಎಕ್ಸಾಂಪಲ್ ಕೊಡಲಿ. ಗಾಳಿಲಿ ಗುಂಡೊಡಿಯೋದು ಬೇಡ. ಇವ್ರು ಹೇಳ್ತಾ ಇದ್ರು ನಾವು ಏನು ಈ ಮಸೀದಿಯಲ್ಲಿ ಮಾಡೋದು ಇದ್ರಲ್ಲಿ ಮಾಡೋದನ್ನ ಯಾರು ಕಾಂಗ್ರೆಸ್ ಪಕ್ಷ ಡಿಫೆಂಡ್ ಮಾಡಲಿಲ್ಲ ಅಂತೇಳಿ. ನಿಮ್ಮ ಪ್ರಿಯಾಂಕರ್ಗೆ ಏನು ಹೇಳಿದ್ರು? ಬೇಗ ಆಗಲಿ ಅಂತ ಮಾಡಿರ್ತಾರೆ ಬಿಡ್ರಿ. ಯಾರು? ಗೃಹ ಸಚಿವರು ಬೇಗ ಆಗಲಿ ಅಂತ ಮಾಡಿ. ಅವ್ರು ಕಾಂಗ್ರೆಸ್ ಅವರಲ್ಲೂ ಹಾಗಾದ್ರೆ. ಆಮೇಲೆ ನೋಡಿ ಇವ್ರು ಹೆಂಗೆ ಹೇಳ್ತಾರೆ, ಎಲ್ಲ 224 ಕ್ಷೇತ್ರಗಳಲ್ಲಿ ಏನು ಕಾಂಗ್ರೆಸ್ ವೋಟರ್ಸ್ ಏನಿದ್ದಾರೆ ಅವ್ರನ್ನ ತೆಗೆಯುವಂಥ ಕೆಲಸಗಳು BJPಯಿಂದ ಆಗ್ತಾ ಇದೆ ಅಂತೇಳಿ. ನಿಮಗೆ ನಿಮ್ಮ ಕಾರ್ಯಕರ್ತರ ಮೇಲೆ ನಂಬಿಕೆ ಇಲ್ಲ. BLA2ಗಳು ಪ್ರತಿ ಬೂತಲ್ಲಿ ಇರ್ತಾರೆ. ಯಾರು BLA2? ಇವರದೇ ಪಕ್ಷದ ಕಾರ್ಯಕರ್ತ. ಅಂದರೆ ಇವರೇ ಪಕ್ಷದ ಕಾರ್ಯಕರ್ತ. ಇವರ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರು ಹೇಳಿದ್ರಲ್ಲ ಯೂಸ್ಲೆಸ್ ಫೆಲೋಸ್ ಅಂತೇಳಿ, ಆ ರೀತಿ ಇವರ ಕಾರ್ಯಕರ್ತರು ಯೂಸ್ಲೆಸ್ ಫೆಲೋಸ್. ಇವ್ರ ಪ್ರಕಾರ ಅವರು ಅದು ಕರಡು ಪ್ರತಿನ ನೋಡೋದು ಇಲ್ಲ. ನಮ್ಮ ಬೂತಲ್ಲಿ ಯಾರಿದ್ದಾರೆ, ಬರೀ ಬೂತು ಸರ್. ನಮ್ಮ ಬೂತಲ್ಲಿ ಯಾರಿದ್ದಾರೆ ಯಾರಿಲ್ಲ ಅಂತ 1200 ವೋಟರ್ಸ್. ಬೂತಲ್ಲಿ ಯಾರಿದ್ದಾರೆ ಯಾರಿಲ್ಲ ಅಂತೇಳಿ ಇವ್ರ ಕಾರ್ಯಕರ್ತನಿಗೆ ಗೊತ್ತಾಗಲ್ಲ, BLA2ಗೆ ಗೊತ್ತಾಗಲ್ಲ. ಹಂಗಾಗಿ ಮೇಲಿನ ಉದುರು ಬಿಡುತ್ತೆ ಅಂತ ಹೇಳಿದ್ರೆ ನಮ್ಮ ಮೇಲೆಲ್ಲ ಅಥವಾ ಇವ್ರ ಮೇಲೆಲ್ಲ ನಂಬಿಕೆ ಇಲ್ಲ ಅವ್ರಿಗೆ. ಇವರ ಕಾರ್ಯಕರ್ತರ ಮೇಲೆ ನಂಬಿಕೆ ಇಲ್ಲ. ನಾನು ಯಾಕೆ ಹೇಳ್ತಿದ್ದೆ ಅಂತ ಹೇಳಿದ್ರೆ, ನೋಡಿ ಯಾಕೆ ಲಾಜಿಕಲ್ ಆಗಿ ನಾನು ಹೇಳಿದೆ ಅಂದರೆ, 1,11,00,000 ಏನು ಡಿಲೀಟ್ ಆಗಿದೆ, ಅದರಲ್ಲಿ 28 ಕಾನ್ಸ್ಟಿಟ್ಯೂನ್ಸಿಂದ ಏನು 48 ಲಕ್ಷ ಆಗಿದೆ ಬೆಂಗಳೂರಲ್ಲಿ. ಅದನ್ನು ತೆಗೆದುಬಿಟ್ರೆ ಏನು 1 ಕೋಟಿ ಏನು 63 ಲಕ್ಷ ಬರುತ್ತಲ್ಲ, ಡಿವೈಡೆಡ್ ಬೈ 198 ಕಾನ್ಸ್ಟಿಟ್ಯೂನ್ಸಿ ಮಾಡಿದೆ. ಕಾನ್ಸ್ಟಿಟ್ಯೂನ್ಸಿ ಮಾಡಿದಾಗ ಎಷ್ಟು ಬಂತು? 31,500 ಬಂತು. ಆವರೇಜ್ ಆಗಿ ಒಂದು ಕಾನ್ಸ್ಟಿಟ್ಯೂನ್ಸಿಗೆ 2.5 ಲಕ್ಷ ವೋಟ್ ಇಟ್ಕೊಂಡ್ರೆ ಎಷ್ಟು ಪರ್ಸೆಂಟೇಜ್ ಡಿಲೀಟ್ ಆಗಿದ್ದು? 12.3%. ಇಡೀ ದೇಶದಲ್ಲಿ ಏನೇನು SIR ಆಗಿ ಅಪ್ರೂವ್ಡ್ ಬೈ ಕಾಂಗ್ರೆಸ್ ಆಗಿದೆಯಲ್ಲ, UPನಲ್ಲಿ ಎಷ್ಟು ಪರ್ಸೆಂಟ್ ಹೋಗಿರೋದು ಡಿಲೀಟ್ ಆಗಿದ್ದು? 13.2%. ಅಲ್ಲ ಪಾಯಿಂಟ್ ಯಾಕಂದ್ರೆ ಬಟ್ ಬೆಂಗಳೂರಿಂದ 48% ಡಿಲೀಟ್ ಆಗಲೇಬೇಕು. ಯಾಕಾಗುತ್ತೆ ಅಂತ ಹೇಳಿದ್ರೆ ಯಾಕಾಗುತ್ತೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ನೋಡಿ, ಉದಾಹರಣೆಗೆ ನೀವು ನಾಗರಬಾವಿಗೆ ನಿಂತ್ಕೊಂಡ್ರೆ, ನಾಗರಬಾವಿ ಒಂದು ಮೂಲೆ ಯಶವಂತಪುರಕ್ಕೆ ಹೋಗುತ್ತೆ, ಇನ್ನೊಂದು ಮೂಲೆ ರಾಜರಾಜೇಶ್ವರ ನಗರಕ್ಕೆ ಹೋಗುತ್ತೆ, ಇನ್ನೊಂದು ಮೂಲೆ ಗೋವಿಂದ ಶಿಫ್ಟ್ ಆಗಿರುತ್ತೆ. ಈ ಒಂದು ಏನು 48 ಡಿಲೀಟ್ ಆಗಿದೆಯಲ್ಲ ಬೆಂಗಳೂರಲ್ಲಿ. ಫೈನಲ್ ಕಮೆಂಟ್ಸ್. ASDDO ಮುಖಾಂತರ ನಿನ್ನೆ CEO ಆಫ್ ಕರ್ನಾಟಕ ಕೊಟ್ಟಿರ್ತಕ್ಕಂಥ ಅಂಕಿಅಂಶ 20% ಓಟ್ನ ಬಿಟ್ಟಿದ್ದಾರೆ. ನಾವು ಕಾಂಗ್ರೆಸ್ ಪಕ್ಷ ಹೇಳ್ತಾ ಇರ್ತಕ್ಕಂಥದ್ದು 20% ಡ್ರಾಫ್ಟಲ್ಲೂ ಬರಲ್ಲ. ಡ್ರಾಫ್ಟಲ್ಲಿ ಏನು ಈಗ ನೀವು ಹೇಳ್ತಾ ಇದ್ದೀರಾ 4 ಕೋಟಿ ಚಿಲ್ಲರೆ, ಅದ್ರಲ್ಲಿ ಮತ್ತೆ ನೀವೇನು ಹೊಂದಾಣಿಕೆ ಆಗಿಲ್ಲ, ಮತ್ತೊಂದು ಕಾರಣ ಈ ಥರದ ಡಾಕ್ಯುಮೆಂಟ್ ಇಲ್ಲ ಅಂತೇಳಿ ಅದ್ರಲ್ಲಿ ಮತ್ತೆ ಇವತ್ತು ಪ್ಲಾನ್ ಇದೆ, ತೆಗಿಯಂಥ ಪ್ಲಾನು. ನಾವು ಅಲ್ಲ ಹೊಂದಾಣಿಕೆ ಆಗಿಲ್ಲ ಅಂದ್ರೆ ಡ್ರಾಫ್ಟಲ್ಲಿ ಯಾಕೆ ಬರ್ತಾರೆ ಅವರು? ನೋ ಡ್ರಾಫ್ಟಲ್ಲಿ ಸೇರಿಸ್ತಾರೆ. ನೀವೇನು ಈಗ ಕೊಟ್ಟಿದ್ದೀರಿ ಎನ್ಯುಮರೇಷನ್ ಫಾರ್ಮಲ್ಲಿ ಡ್ರಾಫ್ಟಲ್ಲಿ ಬಂದ್ಬಿಡುತ್ತೆ. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಯಾರಾದ್ರು ಎನ್ಯುಮರೇಷನ್ ಫಾರ್ಮ್ ವಾಪಸ್ ಕೊಟ್ಟಿದ್ದೀರಾ, ಡಿಜಿಟೈಸೇಷನ್ ಏನಾಗಿದೆ ಅದ್ರ ಪ್ರಕಾರ ಡ್ರಾಫ್ಟಲ್ಲಿ ಬಂದ್ಬಿಡ್ತಾರೆ. ಡ್ರಾಫ್ಟಲ್ಲಿ ಬಂದಮೇಲೆ ತಿರ್ಗಾ ಅವ್ರ ಪ್ಯಾರಾಮೀಟರ್ಸ್ ಏನಿದೆ ಎಲೆಕ್ಷನ್ ಕಮಿಷನ್ದು, ಆ ಪ್ಯಾರಾಮೀಟರ್ಸ್ ಪ್ರಕಾರ ಹೊಂದಾಣಿಕೆ ಆಗಿಲ್ಲ, ಮತ್ತೊಂದಾಗಿಲ್ಲ ಅಂದ್ರೆ ಅದನ್ನ ಮತ್ತೆ ನೋಟಿಸ್ ಕೊಡ್ತಾರೆ. ಹಾಗಾಗಿ ಬಿಜೆಪಿ ದಯಮಾಡಿ ನೋಡಿ ಮಾತಾಡಬೇಕಾದ್ರೆ ಟೈಮ್ ಮುಗಿದ್ಬಿಟ್ಟಿದೆ, 1.5 ನಿಮಿಷ ಜಾಸ್ತಿ ಆಗಿದೆ. ಬಿಜೆಪಿದೇ ಷಡ್ಯಂತ್ರ. ಥ್ಯಾಂಕ್ ಯು ಸೋ ಮಚ್ 3 ಜನರಿಗೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.